Hello students, today I am going to explain the chapter number 3, that is logic gates. According to new blueprint, it is having 6 marks. This chapter contains 6 marks, one question from 1 mark and 5 marks question is 1. Okay, total 6 marks. ಇಲ್ಲಿ ನೋಡಿ ಲಾಜಿಕ್ ಗೇಟ್ಸ್ನಲ್ಲಿ ನಾನು ಏನು ಇಂಪಾರ್ಟೆಂಟ್ ಥಿಂಗ್ಸ್ ಅಂದರೆ ಏನು ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ನಲ್ಲಿ ಬೀಳುತ್ತೆ ಅದನ್ನು ನಾನೀಗ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಹೌದಾ, ಲಾಜಿಕ್ ಗೇಟ್ಸ್ನಲ್ಲಿ ನಮಗೆ ಟೋಟಲ್ ಇರೋದು 6 ಮಾರ್ಕ್ಸ್. ಹೌದಾ, ಒಂದು ಕ್ವಶನ್ ಬಂದ್ಬಿಟ್ಟು 1 ಮಾರ್ಕ್ಸ್, ಇನ್ನೊಂದು ಕ್ವಶನ್ ಬಂದ್ಬಿಟ್ಟು 5 ಮಾರ್ಕ್ಸ್. ಟೋಟಲ್ ಎಷ್ಟು 6 ಮಾರ್ಕ್ಸ್ ಅಪಿಯರ್ ಆಗುತ್ತೆ ಈ ಚಾಪ್ಟರ್ದಿಂದ. ಹೌದಾ, ಫಸ್ಟ್ ವಿ ವಿಲ್ ನೋ ವಾಟ್ ಈಸ್ ದ ಮೀನಿಂಗ್ ಆಫ್ ಗೇಟ್. Then what is the meaning of logic gates and what are the different types comes under logic gates. Okay, first we will learn about meaning of gate. Then what is the meaning of gate here? Gate is a digital circuit because the input and output signals are either low or high. Input signals are 2. It may be a low or it may be a high. Low means 0, high means 1. Right? Gate is a digital circuit. It is a digital circuit which contains the input signals as a low and high, and it will produce only one output signal. And it will produce only one output signal. It may be a low or it may be a high. Now I am going to tell what is the meaning of logic gate. How we define a logic gate here? Logic gate is a simply electronic circuit. Logic gate is a electronic circuit which is having 2 input signals or more than 2 input signals but produce only one output signal. But produce only one output signal. ಇಲ್ಲಿ ನೋಡಿ, ಫಸ್ಟ್ ನಾನೇನು ಹೇಳಿದೆ, ಗೇಟ್ ಅಂದ್ರೆ ಏನು ಅಂತ ಹೇಳಿದೆ. ಗೇಟ್ ಅಂದ್ರೆ ಏನು? ಗೇಟ್ ಈಸ್ ನಥಿಂಗ್ ಬಟ್ ದ ಡಿಜಿಟಲ್ ಸರ್ಕ್ಯೂಟ್. ಗೇಟ್ ಅಂದ್ರೆ ಒಂದು ಡಿಜಿಟಲ್ ಸರ್ಕ್ಯೂಟ್. ಆ ಡಿಜಿಟಲ್ ಸರ್ಕ್ಯೂಟ್ ನಲ್ಲಿ ನಾವೇನ್ ಮಾಡ್ಬೋದು, ಇನ್ಪುಟ್ ಸಿಗ್ನಲ್ಸ್ ಅನ್ನ ಯೂಸ್ ಮಾಡ್ಬೋದು. ಇನ್ಪುಟ್ ಸಿಗ್ನಲ್ಸ್ ನನಗೆ 2 ಇರ್ಬೋದು ಅಥವಾ ಮೋರ್ ದೆನ್ 2 ಇರ್ಬೋದು. 2 ಅಂತಂದ್ರೆ ಏನು? ಒಂದು ಲೋ ಸಿಗ್ನಲ್, ಒಂದು ಹೈ ಸಿಗ್ನಲ್. ಲೋ ಸಿಗ್ನಲ್ ಅನ್ನ ನಾನು 0 ಅಂತ ಹೇಳಿ ಡಿನೋಟ್ ಮಾಡಿದ್ರೆ, ಹೈ ಸಿಗ್ನಲ್ ಅನ್ನ 1 ಅಂತ ಹೇಳಿ ಡಿನೋಟ್ ಮಾಡ್ತೀನಿ. ಹೌದಾ, ಇದನ್ನ ಆಧಾರವಾಗಿ ಇಟ್ಕೊಂಡು ನಾನು ಏನ್ ಮಾಡ್ಬೋದು, ಲಾಜಿಕ್ ಗೇಟ್ ಅನ್ನ ಡಿಫೈನ್ ಮಾಡ್ಬೋದು. ಅಂದ್ರೆ ನಾನು ಲಾಜಿಕ್ ಗೇಟ್ ಅನ್ನ ಹೇಗೆ ಡಿಫೈನ್ ಮಾಡ್ಬೋದು? ಲಾಜಿಕ್ ಗೇಟ್ ಇಸ್ ಅ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಲಾಜಿಕ್ ಗೇಟ್ ಅನ್ನೋದೊಂದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಈಸ್ ಹ್ಯಾವಿಂಗ್ 2 or more input signals or which operates on 1 or more input signals. ಇದು ನನಗೆ ಲಾಜಿಕ್ ಗೇಟು ಒಂದೇ ಒಂದು ಇನ್ಪುಟ್ ಸಿಗ್ನಲ್ ಮೇಲೇನೋ ಆಪರೇಟ್ ಆಗ್ಬೋದು ಅಥವಾ ಮೋರ್ ದೆನ್ 1 ಇನ್ಪುಟ್ ಸಿಗ್ನಲ್ ಮೇಲೇನೋ ಆಪರೇಟ್ ಆಗ್ಬೋದು. ಹೌದಾ, ಬಟ್ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ ಸಿಂಗಲ್ ಔಟ್ಪುಟ್ ಸಿಗ್ನಲ್ ಆರ್ ಓನ್ಲಿ 1 ಔಟ್ಪುಟ್ ಸಿಗ್ನಲ್. ಲಾಜಿಕ್ ಗೇಟ್ ಅಂದ್ರೆ ಏನು? ಇಟ್ ಈಸ್ ಅ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್. ಹೌದಾ, ಇದರಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ಸ್ ಇರ್ಬೋದು, ಬಟ್ ನನಗೆ ಔಟ್ಪುಟ್ ಸಿಗ್ನಲ್ ಏನಾಗಬೇಕು? ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಪ್ರೊಡ್ಯೂಸ್ ಆಗಬೇಕು. ಹೌದಾ, ಲಾಜಿಕ್ ಗೇಟ್ ಈಸ್ ಅ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ವಿಚ್ ಈಸ್ ಹ್ಯಾವಿಂಗ್ 2 or more input signals but it will produce only one output signal. ಹೌದಾ, ಡೆಫಿನಿಷನ್ಸ್ ಅನ್ನ ಏನ್ ಮಾಡ್ಬೋದು, 1 ಮಾರ್ಕ್ ಕ್ವಶನ್ಸ್ ಗೆ ಕೇಳ್ಬಹುದು. ಹೌದಾ, ಸೊ ಇದ್ರಲ್ಲಿ ಬರೋ ಎಲ್ಲ ಡೆಫಿನಿಷನ್ಸ್ ಅನ್ನ ನೀವ್ ಏನ್ ಮಾಡ್ಬೇಕು, ಓದ್ಬೇಕು. ಹೌದಾ, ನೆಕ್ಸ್ಟ್ ನಾನು ಹೇಳೋ ಟಾಪಿಕ್ ಏನು ಅಂತಂದ್ರೆ, ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಕಮ್ಸ್ ಅಂಡರ್ ಲಾಜಿಕ್ ಗೇಟ್ಸ್. ಓಕೆ, ಗೇಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 2 types. Gates are classified into 2 types. Which are those types? First one is
basic gates. Right? First one is basic gates, second one is derived gates. ನಾವೇನ್ ಮಾಡಬಹುದು, ಲಾಜಿಕ್ ಗೇಟ್ ಅನ್ನ 2 ಟೈಪ್ಸ್ ಆಗಿ ಕ್ಲಾಸಿಫೈ ಮಾಡಬಹುದು. ಒಂದು ಬೇಸಿಕ್ ಗೇಟ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಬಹುದು, ಇನ್ನೊಂದು ಡಿರೈವ್ಡ್ ಗೇಟ್ಸ್ ಅಂತ ಹೇಳಿ ಕ್ಲಾಸಿಫೈ ಮಾಡಬಹುದು. ಅಗೇನ್ ದಿಸ್ ಬೇಸಿಕ್ ಗೇಟ್ಸ್ ಇಸ್ ಡಿವೈಡೆಡ್ ಇಂಟು 3 sub gates. Those are 1, 2, 3. One is a AND gate, AND. ಮೂರು ಲೆಟರ್ಸ್ ಅನ್ನ ನಾನು ಏನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಬರಿಬೇಕು. ನೆಕ್ಸ್ಟ್ ಅನ್ನೋದು ಆರ್ ಗೇಟ್, ಲಾಸ್ಟ್ ಬಂದ್ಬಿಟ್ಟು AND ಆರ್, ಇನ್ನೊಂದು ನಾಟ್ ಗೇಟ್. ಹೌದಾ? ದೀಸ್ 3 are the basic gates which are comes under the chapter logic gates. ಇದು ಬಹಳ ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ನಲ್ಲಿ. ಹೌದಾ? AND ಗೇಟ್, ಆರ್ ಗೇಟ್, ನಾಟ್ ಗೇಟ್, ಇವಕ್ಕೆ ನಾನು ಏನಂತ ಕರಿತೀನಿ, ಬೇಸಿಕ್ ಗೇಟ್ಸ್ ಅಂತ ಹೇಳಿ ಕರಿತೀನಿ. ಡಿರೈವ್ಡ್ ಗೇಟ್ಸ್ ನಲ್ಲಿನೂ ಕೂಡ ನನಗೆ ಮತ್ತಿಷ್ಟು ಗೇಟ್ಸ್ ಬರ್ತವೆ. ಹೌದಾ? ಡಿರೈವ್ಡ್ ಗೇಟ್ಸ್ ಅಂತ ನಾನು ಯಾಕೆ ಕರಿತೀನಿ ಅಂತಂದ್ರೆ, ಈ ಬೇಸಿಕ್ ಗೇಟ್ಸ್ ಅನ್ನ ಯೂಸ್ ಮಾಡಿಕೊಂಡು ನಾನು ಮತ್ತೊಂದಿಷ್ಟು ಗೇಟ್ಸ್ ಅನ್ನ ಬರೆಯೋದು, ಮತ್ತೊಂದಿಷ್ಟು ಗೇಟ್ಸ್ ಅನ್ನ ಬರ್ಕೊಳ್ಳೋದಕ್ಕೆ ನಾನು ಏನಂತ ಕರಿತೀನಿ, ಡಿರೈವ್ಡ್ ಗೇಟ್ಸ್ ಅಂತ ಹೇಳಿ ಕರಿತೀನಿ. ಅಗೇನ್ ದಿಸ್ ಡಿರೈವ್ಡ್ ಗೇಟ್ಸ್ ಆರ್ ಕ್ಲಾಸಿಫೈಡ್ ಇಂಟು 4 types. Which are those 4 types? One is NOR gate, one is NOR gate, XOR gate, NAND gate, XNOR gate. ಹೌದಾ? ಇಲ್ಲಿ ನೋಡಿ, ಗೇಟ್ಸ್ ನಲ್ಲಿ 2 ಟೈಪ್ಸ್ ಬರ್ತವೆ. ಒಂದು ಬೇಸಿಕ್ ಗೇಟ್ಸ್, ಒಂದು ಡಿರೈವ್ಡ್ ಗೇಟ್ಸ್. ಬೇಸಿಕ್ ಗೇಟ್ಸ್ ನಲ್ಲಿ 3 ಗೇಟ್ಸ್ ಇದಾವೆ. ಒಂದು AND ಗೇಟ್, ಒಂದು OR ಗೇಟ್, ಒಂದು ನಾಟ್ ಗೇಟ್. AND gate, OR gate, NOT gate are the types of the basic gates. Again, derived gates is classified into 4 types. Those are NOR gate, NAND gate, XOR gate and XNOR gate. Derived gates ನಲ್ಲಿ 4 ಟೈಪ್ಸ್ ಬರ್ತವೆ. ಏನ್ ಮಾಡ್ಬೇಕು ಅಂತಂದ್ರೆ, ಬೇಸಿಕ್ ಗೇಟ್ಸ್ ನಲ್ಲಿ ಇರುವಂತ ಎಲ್ಲಾ ಗೇಟ್ಸ್ಗೂ ಡೆಫಿನಿಷನ್ಸ್ ಇದೆ, ಆಮೇಲೆ ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಇದೆ, ಟ್ರುತ್ ಟೇಬಲ್ ಇದೆ. ಅದೇ ರೀತಿ ಡಿರೈವ್ಡ್ ಗೇಟ್ಸ್ ನಲ್ಲಿ ನಾವು ಕಲಿಬೇಕಾಗಿದ್ದು ಏನು ಅಂತಂದ್ರೆ, ನಾರ್ ಗೇಟ್, ಎಕ್ಸಾರ್ ಗೇಟ್, ನ್ಯಾಂಡ್ ಗೇಟ್, ಎಕ್ಸ್ನಾರ್ ಗೇಟ್ ಎಲ್ಲದಕ್ಕೂ ಡೆಫಿನೇಷನ್ಸ್ ಅನ್ನ ಕಲಿತೀವಿ, ಆಮೇಲೆ ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕಲಿತೀವಿ. ನೆಕ್ಸ್ಟ್ ಏನ್ ಮಾಡ್ತೀವಿ, ಟ್ರುತ್ ಟೇಬಲ್ ಅನ್ನ ಕಲಿತೀವಿ. ಹೌದಾ? ಈಗ ನಾನು ಏನ್ ಮಾಡ್ತೀನಿ, ಬೇಸಿಕ್ ಗೇಟ್ಸ್ ನಲ್ಲಿರೋ ಎಲ್ಲಾ ಗೇಟ್ಸ್ ಅನ್ನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಹೌದಾ? ಬೇಸಿಕ್ ಗೇಟ್ಸ್ ಯಾವ್ದು ಬರುತ್ತೆ? ಬೇಸಿಕ್ ಗೇಟ್ಸ್ ನಲ್ಲಿ ನಾಟ್ ಗೇಟ್ ಬರುತ್ತೆ, AND ಗೇಟ್ ಬರುತ್ತೆ, ಆಮೇಲೆ ಆರ್ ಗೇಟ್ ಬರುತ್ತೆ. ಹೌದಾ? ಫಸ್ಟ್ ವಿ ವಿಲ್ ಡಿಸ್ಕಸ್ ಆನ್ basic gates. What are the types of basic gates here? One is a NOT gate. First I will go to the NOT gate. First I will go through NOT gate. NOT gate is also called as inverter. ನಾವು ಇದಕ್ಕೆ ಏನಂತ ಕರಿತೀವಿ? ಇನ್ವರ್ಟರ್ ಅಂತ ಕೂಡ ಕರಿತೀವಿ. ಇನ್ವರ್ಟರ್ ಅಂತ ಹೇಳಿ ಯಾಕೆ ಕರಿತೀವಿ ಅಂತಂದಾಗ, NOT gate is also called as inverter because the output is not same as the input. Here the output is not same as the input. Always the output is complement of the input. Output is complement of the input. ಹೌದಾ? ಇಲ್ಲಿ ನೋಡಿ, ನಾಟ್ ಗೇಟ್ ನನಗೆ ಏನ್ ಹೇಳುತ್ತೆ ಅಂತಂದ್ರೆ, ನಾಟ್ ಗೇಟ್ ನಲ್ಲಿ ನಾಟ್ ಗೇಟ್ ಈಸ್ ಹ್ಯಾವಿಂಗ್ ಓನ್ಲಿ 1 ಇನ್ಪುಟ್ ಅಂಡ್ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ 1 ಔಟ್ಪುಟ್. ಓಕೆ, ನಾವು ಇಲ್ಲಿ ಒಂದೇ ಒಂದು ಇನ್ಪುಟ್ ಅನ್ನ ತಗೋತೀವಿ ಮತ್ತೆ ಒಂದೇ ಒಂದು ಔಟ್ಪುಟ್ ಅನ್ನ ಕೂಡ ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ. ಆಲ್ವೇಸ್ ದ ಔಟ್ಪುಟ್ ಈಸ್ ಕಾಂಪ್ಲಿಮೆಂಟ್ ಆಫ್ ದ input signal. Right? Now by these 2 sentences I can define the NOT gate. NOT gate is the inverter with only 1 input signal. ಇಲ್ಲಿ ಒಂದೇ ಒಂದು input signal ಇರುತ್ತೆ, with only 1 input signal, and
it will produce only one output signal. Right? NOT gate is having only one input signal and it will produce only one output signal. Always the output is complement of the input and the output is not same as the input. Right? The output is always opposite of the output is always opposite of the input. ಇಲ್ಲಿ ನೋಡಿ ನಾಟ್ ಗೇಟ್ ನಲ್ಲಿ ನಾವೇನ್ ಕಲಿತ್ವಿ ನಾಟ್ ಗೇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಇನ್ವರ್ಟರ್ ಇನ್ ದ ನಾಟ್ ಗೇಟ್ ಇಟ್ ಈಸ್ ಹ್ಯಾವಿಂಗ್ ಓನ್ಲಿ ಒನ್ ಇನ್ಪುಟ್ ಸಿಗ್ನಲ್ ಅಂಡ್ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ ಒನ್ ಔಟ್ಪುಟ್ ಸಿಗ್ನಲ್ and the output is not same as the input, so it is called as the inverter, and the output is always the complement of the input and also the output is always opposite of the input. ನಾಟ್ ಗೇಟ್ ನಲ್ಲಿ ನಾನು ತಗೊಳ್ಳೋದು ಒಂದೇ ಒಂದು ಇನ್ಪುಟ್ ಅನ್ನ ಮತ್ತೆ ಒಂದೇ ಒಂದು ಔಟ್ಪುಟ್ ಅನ್ನ. ಒಂದ್ ಇನ್ಪುಟ್ ತಗೋತೀನಿ, ಒಂದ್ ಔಟ್ಪುಟ್ ಪ್ರೊಡ್ಯೂಸ್ ಆಗತ್ತೆ. ಹೌದಾ? ಅದೇ ರೀತಿ ಔಟ್ಪುಟ್ ನನಗೆ ಹೇಗಿರುತ್ತೆ ಅಂತಂದ್ರೆ ಇನ್ಪುಟ್ ಅಪೋಸಿಟ್ ಆಗಿರುತ್ತೆ. ಸಪೋಸ್ ಐ ಆಮ್ ಗೋಯಿಂಗ್ ಟು ಟೇಕ್ 0 ಆಸ್ ಅ ಇನ್ಪುಟ್, opposite of the 0 is 1 or complement of the 0 is 1, that is the output of the NOT gate. Here I am going to take only one input and it will produce only one output. ನಾನು ನಾಟ್ ಗೇಟ್ ನಲ್ಲಿ ಯೂಸ್ ಮಾಡೋದು ಒಂದೇ ಒಂದು ಇನ್ಪುಟ್ ಅನ್ನ ಮತ್ತೆ ಪ್ರೊಡ್ಯೂಸ್ ಮಾಡೋದು ಕೂಡ ಒಂದೇ ಒಂದು ಔಟ್ಪುಟ್ ಅನ್ನ. ಔಟ್ಪುಟ್ ನನಗೆ ಹೇಗಿರುತ್ತೆ, ಆಲ್ವೇಸ್ ಇಟ್ ಈಸ್ ಅಪೋಸಿಟ್ ಆಫ್ ದ ಇನ್ಪುಟ್ ಅಂಡ್ ಆಲ್ವೇಸ್ ಇಟ್ ಈಸ್ ದ ಕಾಂಪ್ಲಿಮೆಂಟ್ ಆಫ್ ದ ಇನ್ಪುಟ್ ಸಿಗ್ನಲ್. ರೈಟ್? ಇದು ಏನು ಡೆಫಿನಿಷನ್ ಆಫ್ ದ ನಾಟ್ ಗೇಟ್. ಈಗ ಏನ್ ನೋಡೋಣ, ಸಿಂಬಲ್ ಆಫ್ ದ ನಾಟ್ ಗೇಟ್. ನಾಟ್ ಗೇಟ್ ಅನ್ನ ಯಾವ ರೀತಿ ಸಿಂಬೋಲೈಸ್ಡ್ ಮಾಡ್ತಾರೆ ಅಂದ್ರೆ ಯಾವ ಸಿಂಬಲ್ ಇಂದ ನಾವು ನಾಟ್ ಗೇಟ್ ಅನ್ನ ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನ ನೋಡೋಣ. Right? NOT gate is represented as like this. X is the input, X bar is the output. Triangle with bubble. It is the indication of the NOT gate or inverter. NOT gate is also called as inverter. ಇಲ್ಲಿ ನೋಡಿ, ನಾವು ನಾಟ್ ಗೇಟ್ ದ ಲಾಜಿಕ್ ಗೇಟ್ ಅನ್ನ ಹೇಗೆ ಡ್ರಾ ಮಾಡ್ತೀವಿ ಅಂತಂದಾಗ ಎಕ್ಸ್ ಒಂದು ಇನ್ಪುಟ್ ಅನ್ನ ಸೆಂಡ್ ಮಾಡ್ತೀವಿ, ಅದಕ್ಕೆ ಔಟ್ಪುಟ್ ಏನಿರುತ್ತೆ, ಎಕ್ಸ್ ಬಾರ್ ಇರುತ್ತೆ. ಹೌದಾ? This is the gate of NOT gate. Next I want to write the truth table. Truth table is the table which is having the truth values. Right? X is the input and X bar is the output. Right? In the truth table I am going to take two values 0 and 1. Okay, the first possibility of the input is 0, the second possibility of the input is 1. When I want to send the input as 0, the output is 1 because the output is always complement of the input. Next I want to send the input as 1, the output is 0 because the output is opposite of the input. ಇಲ್ಲಿ ನೋಡಿ, ನಾನು ಟ್ರೂತ್ ಟೇಬಲ್ ನಲ್ಲಿ ಯೂಸ್ ಮಾಡ್ತಿರೋದು ಒಂದೇ ಒಂದು ಇನ್ಪುಟ್ ಅನ್ನ, ಅದಕ್ಕೆ ಒಂದೇ ಒಂದು ಔಟ್ಪುಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಿದ್ದೀನಿ. ಎಕ್ಸ್ ಇನ್ಪುಟ್ ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ನನಗೆ ಎಕ್ಸ್ ಬಾರ್ ಏನಾಗತ್ತೆ, ಔಟ್ಪುಟ್ ಆಗತ್ತೆ. ಬಾರ್ ಈಸ್ ನಥಿಂಗ್ ಬಟ್ ದ ಲಾಜಿಕಲ್ ಸಿಂಬಲ್ ಆಫ್ ನಾಟ್ ಗೇಟ್. ನಾವು ಬಾರ್ ಅಂತ ಯಾಕೆ ಯೂಸ್ ಮಾಡ್ತೀವಿ, ಅದು ನಾಟ್ ಗೇಟ್ ಸಿಂಬಲ್ ನನಗೆ. ಹೌದಾ? ಎಕ್ಸ್ ಬಾರ್ ಅಂತ ಹೇಳಿ ರಿಪ್ರೆಸೆಂಟ್ ಮಾಡ್ತೀವಿ ಔಟ್ಪುಟ್ ಅನ್ನ. ಎಕ್ಸ್ ನಾನು 0 ನ ಸೈನ್ ಮಾಡಿದಾಗ 0 ಕಾಂಪ್ಲಿಮೆಂಟ್ ಈಸ್ ಈಕ್ವಲ್ ಟು 1 ಆಗತ್ತೆ. ಹೌದಾ? ಅಂದ್ರೆ 0 ಇದ್ದಲ್ಲಿ 1 ಬರ್ಕೊಳ್ಳೋದು, 1 ಇದ್ದಲ್ಲಿ 0 ಬರಿಬೇಕು. ದಿಸ್ ಈಸ್ ದ ಆಪರೇಷನ್ ಆಫ್ ನಾಟ್ ಗೇಟ್. ಹೌದಾ? ಟ್ರೂತ್ ಟೇಬಲ್ ನಲ್ಲಿ ನಾವೇನ್ ತಗೊಂಡಿದೀವಿ, 0 ಇನ್ಪುಟ್ ಅನ್ನ ತಗೊಂಡಾಗ ನನಗೆ ಔಟ್ಪುಟ್ ಏನಾಗತ್ತೆ, 1 ಆಗತ್ತೆ. 1 ಇನ್ಪುಟ್ ಅನ್ನ ತಗೊಂಡಾಗ 0 ಆಗತ್ತೆ. ಮೀನ್ಸ್ 0 ಬಾರ್ ಈಸ್ ಈಕ್ವಲ್ ಟು 1 and 1 bar is equal to 0. The output is always opposite of the input signals. Howda? When we taking the input as 0, the producing output is 1. When we are taking the input as a 1, we are producing the output as 0. Always the output is opposite of the input signal. In the NOT gate, only one input signal is here and it will produce only one output signal. It is the first basic gate of the logic gates. Right? Next I want to
go through second logic gate. Second logic gate is OR gate, right? The second logic gate is OR gate. O is the capital and R is also capital letter. OR. OR gate means OR gate. In the OR gate, we are taking two input signals. Right? We are taking two input signals. It will produce only one output signal. Right? The OR gate has two or more input signals, but only one output signal. If one or more input signals are 1, then the output signal is 1. Okay, by seeing this, I can define the OR gate as two or more input signals. But only one output signal. If any one of the input signal is is 1, then the output signal is 1. Otherwise, output signal is 0. Here I can define the OR gate. The OR gate has two or more input signals but only one output signal. If any one of the input signal is 1, then the output signal is 1. Otherwise, the output signal is 0. Means if both the input signals are 0, then the output signal is 0. Otherwise, the output signal is 1. ಇದನ್ನ ನಾನು ಹೇಗೆ ನಿಮಗೆ ಅರ್ಥ ಮಾಡಿಸ್ಬೇಕು ಅಂತಂದ್ರೆ, ಈಗ ನೆಕ್ಸ್ಟ್ ನಾನು ಟ್ರುತ್ ಟೇಬಲ್ ಹಾಕ್ತೀನಿ. ಹೌದಾ? ಇಲ್ಲಿ ನಾನು ಏನ್ ಹೇಳ್ತಿರೋದು, ದ OR ಗೇಟ್ ಹ್ಯಾಸ್ ಟೂ ಆರ್ ಮೋರ್ ಇನ್ಪುಟ್ ಸಿಗ್ನಲ್ಸ್. OR ಗೇಟ್ ಅಂದ್ರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ಸ್ ಇರ್ತವೆ, ಬಟ್ ಇಟ್ ವಿಲ್ ಪ್ರೊಡ್ಯೂಸ್ ಓನ್ಲಿ ಒನ್ ಇನ್ಪುಟ್ ಸಿಗ್ನಲ್. ಇದಕ್ಕೂ ಕೂಡ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಅನ್ನ ಪ್ರೊಡ್ಯೂಸ್ ಮಾಡಬಹುದು. ಸಾರಿ, one input signal ಅಲ್ಲ, one output signal. It will also produce only one output signal. If any one of the input signal is 1, ಯಾವುದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ ನನಗೆ 1 ಇತ್ತು ಅಂತಂದಾಗ ಔಟ್ಪುಟ್ ಸಿಗ್ನಲ್ ಕೂಡ ನನಗೆ 1 ಅಂತ ಅಪಿಯರ್ ಆಗಬೇಕು. ಅದರ್ವೈಸ್ ಔಟ್ಪುಟ್ ಸಿಗ್ನಲ್ ನನಗೆ ಏನಂತ ಅಪಿಯರ್ ಆಗಬೇಕು, 0 ಅಂತ ಹೇಳಿ ಅಪಿಯರ್ ಆಗಬೇಕು. ಹೌದಾ? ಈಗ ನೋಡೋಣ, ಟ್ರುತ್ ಟೇಬಲ್ ಅನ್ನ ನೋಡೋಣ. ಆಮೇಲೆ ನಾನು ಏನ್ ಹೇಳ್ತೀನಿ, ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಹೇಳ್ತೀನಿ. ಹೌದಾ? ಟ್ರುತ್ ಟೇಬಲ್ ಅನ್ನ ನಾನು 2 ಇನ್ಪುಟ್ ವೇರಿಯೇಬಲ್ಸ್ ಗೂ ಬರಿಬಹುದು, ಆಮೇಲೆ 3 ಇನ್ಪುಟ್ ವೇರಿಯೇಬಲ್ಸ್ ಗೂ ಬರಿಬಹುದು. ಹೌದಾ? ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ದ 2 ಇನ್ಪುಟ್ ವೇರಿಯೇಬಲ್ ಟ್ರುತ್ ಟೇಬಲ್ ಫಾರ್ OR gate. Right? X is one input signal, Y is one input signal. X plus Y is the operation of OR gate. Right? Plus is the operator we are using for the OR gate. X, Y, X plus Y. Okay. Number of possibilities are 0, 0, 0, 1, 1, 0, 1, 1. If two inputs are here, the possibilities are 2 raised to 2 is equals to 4. The number of possibilities are 0, 0, 0, 1, 1, 0, 1, 1. There are 4 possibilities for 2 inputs. Okay. When both the inputs are 0, then only the output is 0. If any one of the input is 1 or if any one of the input is high, the output is high.
otherwise the output is low. Just see here, what is the operation of OR gate here? X, Y, these two are the input signals. The output is X plus Y, that is the function F. It is denoted as F is equals to X plus Y, right? When we are taking the input signals as 0 and 0, the output is 0. When we are taking the input signals as 0 and 1, the output is 1. 1 and 0, the output is also 1. 1 and 1, the output is also 1. Here, if any one of the input signal is 1, then only the output signal is 1, otherwise the output signal is 0. When both the inputs are 0, 0, and both the inputs are 0, 0, the output is 0, otherwise the output is 1. Right? Here, any one of the input signal is 1, then the output is 1, otherwise the output is 0. ಇಲ್ಲಿ ನೋಡಿ, ನಾನು ಎರಡು ಸಿಗ್ನಲ್ಸ್ ಅನ್ನ ತಗೊಂಡಿದ್ದೀನಿ. ಎರಡು ಸಿಗ್ನಲ್ಸ್ ಅನ್ನ ತಗೊಂಡಾಗ ಒಂದ್ಸತಿ ಸಿಗ್ನಲ್ಸ್ ನಾನು ಹೇಗೆ ಪಾಸ್ ಮಾಡ್ತಿದ್ದೀನಿ? 0 ಮತ್ತೆ 0 ಎರಡೂ ಕೂಡ ಲೋ ಸಿಗ್ನಲ್ಸ್ ಅನ್ನ ಪಾಸ್ ಮಾಡ್ತಿದ್ದೀನಿ. ನನಗೆ ಔಟ್ಪುಟ್ ಸಿಗ್ನಲ್ ಏನಿರುತ್ತೆ? ಲೋ ಆಗಿನೇ ಉಳಿಯುತ್ತೆ. ಹೌದಾ? ನಾನು ಎರಡು ಸಿಗ್ನಲ್ ನಲ್ಲಿ ಯಾವ್ದಾದ್ರು ಒಂದು ಸಿಗ್ನಲ್ ಅನ್ನ 1 ಅಂತ ಹೇಳಿ ಪಾಸ್ ಮಾಡಿದಾಗ ಅಥವಾ ಹೈ ಅಂತ ಹೇಳಿ ಪಾಸ್ ಮಾಡಿದಾಗ ನನಗೆ ಔಟ್ಪುಟ್ ಸಿಗ್ನಲ್ ಏನಾಗತ್ತೆ? ಹೈ ಆಗತ್ತೆ. ಅದರ್ವೈಸ್ ದ ಔಟ್ಪುಟ್ ಸಿಗ್ನಲ್ ಏನಾಗತ್ತೆ? ಲೋ ಆಗತ್ತೆ. ಎರಡೂ 0, 0 ಇದ್ದಾಗ ಮಾತ್ರ 0 ಆಗತ್ತೆ ಆರ್ ಗೇಟ್ ನಲ್ಲಿ. ಮಿಕ್ಕ ಟೈಮ್ ನೆಲ್ಲ ನನಗೆ ಔಟ್ಪುಟ್ ಏನಾಗತ್ತೆ? 1 ಆಗತ್ತೆ. ಓಕೆ, ದಿಸ್ ಈಸ್ ದ ಟ್ರೂತ್ ಟೇಬಲ್ ಫಾರ್ 2 ವೇರಿಯೇಬಲ್ಸ್. ಇದು ಇಂಪಾರ್ಟೆಂಟ್. ಹೌದಾ? ನಿಮಗೆ ಗೇಟ್ಸ್ ನಲ್ಲಿ ಏನ್ ಕೇಳ್ತಾರೆ? ಬೇಸಿಕ್ ಗೇಟ್ಸ್ ನಲ್ಲಿ 3 ಟೈಪ್ಸ್ ಇದಾವೆ. ಒಂದು ಆರ್, ಒಂದು ನಾಟ್, ಒಂದು ಅಂಡ್. ಆ ಮೂರು ಗೇಟ್ಸ್ ಡೆಫಿನೇಷನ್ಸ್ ಕೇಳ್ತಾರೆ. ಆಮೇಲೆ ಟ್ರೂತ್ ಟೇಬಲ್ ಅನ್ನ ಕೇಳ್ತಾರೆ. ಆಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕೇಳ್ತಾರೆ. ಹೌದಾ? Now I want to explain the 3 input truth table for NOT gate. Okay, X is one input, Y is one input, Z is another input, that is the third input. Okay, now X plus Y plus Z. Here 3 inputs are here. The number of possibilities are 2 raised to 3. 2 raised to 3 is how much here? 8. The number of possibilities are 8. Right. Now I am going to take the inputs as 8 possibilities. Right. 0, 0, 0, 0, 1, 1, 1, 1. Right. 4 zeros, 4 ones. Next I am going to take 2 zeros, 2 ones, 2 zeros, 2 ones. Next 0, 1, 0, 1, 0, 1, 0, 1. These are the number of possibilities I am going to take in this truth table. Right? 0, 0, 0, 0. 4 zeros, 4 ones. It is the possibility for first input. In the second input, the number of possibilities are 0, 0, 1, 1, 0, 0, 1, 1. In the third input, the number of possibilities are 0, 1, 0, 1, 0, 1, 0, 1. Now I am going to find the resultant column here. Resultant column means X plus Y plus Z. Right? OR gate. Right? OR is nothing but plus symbol. OR gate is a gate which is having 2 or more input signals and it will produce only one output signal. Right? When all the inputs are 0, then only the output is 0, otherwise the output is 1. If any one of the input is 1, then the output is 1, otherwise the output is 0. See here, when all the inputs are 0, then only the output is 0. If any one of the input signal is 1, the output is 1, right? 1, 1, 1, 1, 1, 1, 1. When all the input signals are 0, then only the output signal is 0. If any one of the input signal is 1, then the output is 1. Otherwise, the output is 0. ಇಲ್ಲಿ ನನಗೆ 3 ಇನ್ಪುಟ್ ಸಿಗ್ನಲ್ಸ್ 0 ಇದ್ದಾಗ ಮಾತ್ರ ನನಗೆ ಏನಾಗುತ್ತೆ?
ಔಟ್ಪುಟ್ ಸಿಗ್ನಲ್ 0 ಇರತ್ತೆ. ನನಗೆ ಮೂರರಲ್ಲಿ ಯಾವ್ದಾದ್ರು ಒಂದು ಇನ್ಪುಟ್ ಸಿಗ್ನಲ್ 1 ಇತ್ತು ಅಂತಂದ್ರೆ, 1 ಇನ್ಪುಟ್ ಸಿಗ್ನಲ್ 1 ಇರ್ಬೋದು ಅಥವಾ 2 ಇನ್ಪುಟ್ ಸಿಗ್ನಲ್ಸ್ ಕೂಡ 1 ಇರ್ಬೋದು. ನನಗೇನಾಗತ್ತೆ, ರಿಸಲ್ಟ್ ಅಂಡ್ ಕಾಲಮ್ ನಲ್ಲಿ ರಿಸಲ್ಟ್ ಏನಾಗತ್ತೆ, 1 ಬರತ್ತೆ. ರೈಟ್, ಇಲ್ಲಿ ನೋಡಿ, ಫಸ್ಟ್ ಪಾಸಿಬಿಲಿಟಿ ನಲ್ಲಿ 3 ಇನ್ಪುಟ್ಸ್ ನನಗೆ 0 ಇರೋದ್ರಿಂದ ಔಟ್ಪುಟ್ 0 ಇದೆ. ಇಲ್ಲಿ 1 ಒಂದೇ ಒಂದು ಇನ್ಪುಟ್ 1 ಇರೋದ್ರಿಂದ 1 ಇದೆ. 1 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 1. When both the inputs are 0, then only the output is 0, otherwise the output is 1. If any one of the input signal is 1, then also the output signal is 1, otherwise the output is 0. This is a 3 variable truth table. Right? ಇದು ಏನು, 3 ವೇರಿಯೇಬಲ್ ಟ್ರೂತ್ ಟೇಬಲ್ ಅನ್ನ ಡ್ರಾ ಮಾಡಿದೆ ನಾನು. ಹೌದಾ, ನನಗೆ 2 ವೇರಿಯೇಬಲ್ಸ್ ಆಯ್ತು, 3 ವೇರಿಯೇಬಲ್ಸ್ ಆಯ್ತು. ನಂಬರ್ ಆಫ್ ಪಾಸಿಬಿಲಿಟೀಸ್ ನಾನು ಹೇಗೆ ತಗೋಬೇಕು, 2 ಇನ್ಪುಟ್ಸ್ ಇತ್ತು ಅಂತಂದ್ರೆ 2 is equals to 4 ಪಾಸಿಬಿಲಿಟೀಸ್ ತಗೋಬೇಕು. 0 0 0 1 1 0 1 1. ಹೌದಾ, ನಂಬರ್ ಆಫ್ ವೇರಿಯೇಬಲ್ಸ್ 3 ಇದ್ದಾಗ 2 is equals to 8 ಪಾಸಿಬಿಲಿಟೀಸ್ ನಾನು ಏನ್ ಮಾಡ್ಬೇಕು, ಇನ್ಪುಟ್ಸ್ ಅನ್ನ ತಗೋಬೇಕು. ಹೌದಾ, ಅಂದ್ರೆ 4 zeros 4 1s 4 zeros 4 1s ಒಂದ್ಸತಿ ತಗೋಬೇಕು. 2 zeros 2 1s 2 zeros 2 1s 2 zeros 2 1s 8 ಪಾಸಿಬಿಲಿಟಿ ಆಗೋವರೆಗೂ ಅದೇ ರೀತಿ ಕಂಟಿನ್ಯೂಸ್ ಆಗಿ ಬರೀಬೇಕು. ನೆಕ್ಸ್ಟ್ 0 1 0 1 0 1 0 1. ನಂಬರ್ ಆಫ್ ಪಾಸಿಬಿಲಿಟೀಸ್ 8 ಆಗುವವರೆಗೂ ನಾನು ಏನ್ ಮಾಡ್ಬೇಕು, ಅದೇ ರೀತಿ ಬರೀತಾ ಹೋಗ್ಬೇಕು. ರೈಟ್, ಈಗ ನಾನು ಏನ್ ಮಾಡ್ತೀನಿ, ಆರ್ ಗೇಟಿಗೆ ಲಾಜಿಕ್ ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಹಾಕ್ತೀನಿ. It will having the 2 input signals and it will produce only one output signal, X, Y. These two are the input signals. Here you should write the OR. F is equals to X plus Y. This is nothing but the OR operator. ಇದಕ್ಕೆ ನಾನು ಏನಂತ ಕರಿತೀನಿ, OR operator ಅಂತ ಹೇಳಿ ಕರಿತೀನಿ, ಪ್ಲಸ್ ಸಿಂಬಾಲಿಗೆ. ರೈಟ್, ಪ್ಲಸ್ ಸಿಂಬಾಲಿಗೆ ನಾನು ಏನಂತ ಕರಿತೀನಿ, ಆರ್ ಆಪರೇಟರ್ ಅಂತ ಹೇಳಿ ಕರಿತೀನಿ. ನಾನು ರೌಂಡ್ ಯಾಕೆ ಹಾಕಿಸಿದೆ ಅಂತಂದ್ರೆ ನನಗೆ ಇನ್ನೊಂದು ಸಿಂಬಾಲ್ ಅದೇ ರೀತಿ ಇದೆ, ಮತ್ತೆ ನೀವು ಕನ್ಫ್ಯೂಷನ್ ಮಾಡ್ಕೋಬೇಡಿ. ಹೌದಾ, ಎಕ್ಸ್ ಪ್ಲಸ್ ವೈ, ಎಕ್ಸ್ ಪ್ಲಸ್ ವೈ ನ ನಾನು ಏನಂತ ಮಾಡ್ತೀನಿ, ಆರ್ ಆಪರೇಟರ್ ಫಂಕ್ಷನ್ ಅಂತ ಹೇಳಿ ಯೂಸ್ ಮಾಡ್ತೀನಿ. ಹೌದಾ, F is equals to X plus Y. X is nothing but the OR operator. This is the logic diagram for OR gate. X, Y, these two are the input signals. OR, ಹೌದಾ, ಇಲ್ಲಿ OR gate ಅನ್ನ ಈ ರೀತಿ ಡ್ರಾ ಮಾಡಬೇಕು. Next, F is equals to X plus Y, OR operator. This is the second basic gate. Next, I want to move towards third basic gate, that is AND gate. Right. Third is AND. Now I would like to explain the AND gate. Okay, first before going to start this AND gate, we should recall these previous 2 gates, that is the NOT gate and the second is OR gate. NOT gate is having only one input signals and it will produce only one output signal. Okay, the output is always opposite of the input signal. Right. In the second gate, OR gate is having 2 or more input signals and it will produce only one output signal. When both the inputs are 0 or when both the inputs are low, then only the output is low, otherwise the output is high. If any one of the input signal is high, then only the output signal is high, otherwise the output signal is low. ಈಗ ನಾನು 2 ಬೇಸಿಕ್ ಗೇಟ್ಸ್ ಅನ್ನ ಕಲಿಸಿದೆ ನಿಮಗೆ. ಹೌದಾ, ಒಂದೇದ್ದು ನಾಟ್ ಗೇಟ್, ಇನ್ನೊಂದು ಆರ್ ಗೇಟ್. ನಾಟ್ ಗೇಟ್ ನಲ್ಲಿ ಏನ್ ಮಾಡ್ತೀವಿ, ಒಂದೇ ಒಂದು ಇನ್ಪುಟ್ ಸಿಗ್ನಲ್ ಅನ್ನ ತಗೋತೀವಿ, ಅದು ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಔಟ್ಪುಟ್ ಸಿಗ್ನಲ್ ಹೇಗಿರುತ್ತೆ ಅಂತಂದ್ರೆ ಅಪೋಸಿಟ್, ಇನ್ಪುಟ್ ಸಿಗ್ನಲ್ಗೆ ಅಪೋಸಿಟ್ ಆಗಿರುತ್ತೆ ಅಥವಾ ಇನ್ಪುಟ್ ಸಿಗ್ನಲ್ಗೆ ಕಾಂಪ್ಲಿಮೆಂಟ್ ಆಗಿರುತ್ತೆ. ಅದನ್ನ ನಾನು ಯಾವ ಸಿಂಬಾಲ್ ದಿಂದ ಯೂಸ್ ಮಾಡ್ತೀನಿ, ಬಾರ್ ಸಿಂಬಾಲ್ ದಿಂದ ಯೂಸ್ ಮಾಡ್ತೀನಿ. ಸೆಕೆಂಡ್ ಬಂದ್ಬಿಟ್ಟು ಆರ್ ಗೇಟ್ ಅಂತ ಹೇಳಿ. ಹೌದಾ, ಆರ್ ಗೇಟ್ ಅನ್ನ ನಾನು ಪ್ಲಸ್ ಸಿಂಬಾಲ್ ದಿಂದ ಯೂಸ್ ಮಾಡ್ತೀನಿ. ಆರ್ ಗೇಟ್ ಅನ್ನ ಪ್ಲಸ್ ಸಿಂಬಾಲ್ ದಿಂದ ಯೂಸ್ ಮಾಡಿದಾಗ ಆರ್ ಗೇಟ್ ನಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ಸ್ ಇರ್ತವೆ. ಆ 2 ಅಥವಾ 2ಕ್ಕಿಂತ ಹೆಚ್ಚು ಇನ್ಪುಟ್ ಸಿಗ್ನಲ್ಸ್ ಅನ್ನ ಕೊಟ್ಟಾಗ ಅದು ಕೂಡ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಹೌದಾ, ಅದು ಹೇಗೆ ಅಂತಂದ್ರೆ
ಎರಡೂ ಇನ್ಪುಟ್ ಸಿಗ್ನಲ್ಸ್ 0 ಇದ್ದಾಗ ಮಾತ್ರ ಔಟ್ಪುಟ್ 0 ಆಗಿರುತ್ತೆ. ಎರಡರಲ್ಲಿ ಯಾವ್ದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ ನನಗೆ 1 ಇತ್ತು ಅಂತಂದ್ರೆ ಔಟ್ಪುಟ್ ಸಿಗ್ನಲ್ 1 ಇರತ್ತೆ. ಅದೇ ರೀತಿ now I am going to explain the AND gate. AND gate is a gate which is having 2 or more input signals but produce only one output signal. ಇಲ್ಲಿನೂ ಕೂಡ ನನಗೆ ಒಂದೇ ಒಂದು ಔಟ್ಪುಟ್ ಸಿಗ್ನಲ್ ಪ್ರೊಡ್ಯೂಸ್ ಆಗುತ್ತೆ, ಬಟ್ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ನನಗೆ ಇನ್ಪುಟ್ ಸಿಗ್ನಲ್ಸ್ ಇರ್ತವೆ. ಹೌದಾ? ಅಂದ್ರೆ 2 or more than 2 input signals and it will produce only one output signal. If both the inputs are 1, then only the output is 1, otherwise the output is 0. If both the inputs are high, then only the output is high. When both the inputs are high, then only the output is high. If both the input signals are 1, then only the output signal is 1, otherwise the output signal is 0. ಇಲ್ಲಿ ನೋಡಿ, AND ಗೇಟ್ ಅನ್ನು ನಾನು ಹೇಗೆ ಡಿಫೈನ್ ಮಾಡ್ತೀನಿ ಅಂತಂದ್ರೆ, ಎರಡೂ ಇನ್ಪುಟ್ ಸಿಗ್ನಲ್ 1 ಇದ್ರೆ ಮಾತ್ರ ನನಗೆ ಔಟ್ಪುಟ್ ಸಿಗ್ನಲ್ 1 ಇರತ್ತೆ. ಎರಡರಲ್ಲಿ ಯಾವ್ದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ 0 ಇತ್ತು ಅಥವಾ ಲೋ ಇತ್ತು ಅಂತಂದ್ರೆ ನನಗೆ ಆಟೋಮೆಟಿಕ್ ಆಗಿ ಔಟ್ಪುಟ್ ಏನಂತ ಪ್ರೊಡ್ಯೂಸ್ ಆಗ್ಬೇಕು? ಲೋ ಅಂತ ಹೇಳಿ ಪ್ರೊಡ್ಯೂಸ್ ಆಗ್ಬೇಕು. ರೈಟ್, ನೌ ಐ ಆಮ್ ಗೋಯಿಂಗ್ ಟು ರೈಟ್ ದ definition of this AND gate. Okay, the common line is the AND gate is, ನಿಮಗೆ AND gate ಅಂದ್ರೆ ಏನು ಅಂತ ಹೇಳಿ. AND gate can have 2 or more input signals and produce only one output signal. When all the inputs are high, then only the output signal is high, otherwise the output signal is low. Now the AND gate is denoted as the symbol dot. Right? Dot is the symbol for denoting the AND gate. Now I am going to discuss the truth table for OR AND gate. Okay, for two variables x, y. These are the two variables. X dot y is the output here. Right, number of possibilities are 2 raised to 2 is equals to 4. 0, 0, 0, 1, 1, 0, 1, 1. By seeing the definition, I can write the values here 0, 0, 0, 1. When both the input signals are 1, then only the output is 1. Otherwise the output is 0. ಇಲ್ಲಿ ನೋಡಿ, ನನಗೆ ಎರಡೂ ಇನ್ಪುಟ್ ಸಿಗ್ನಲ್ಸ್ 1 ಇದ್ದಾಗ ಮಾತ್ರ ಔಟ್ಪುಟ್ 1 ಆಗಿರಬೇಕು, ಅದರ್ವೈಸ್ ಔಟ್ಪುಟ್ ಏನಾಗಿರ್ಬೇಕು? 0 ಆಗಿರಬೇಕು. ಹೌದಾ? When both the input signals are 1, then only the output signal is 1, otherwise the output is 0. If any one of the input signal is 0, then the output signal is 0, otherwise the output signal is 1. ನಾನು ಇದನ್ನ ಇನ್ನೊಂದು ರೀತಿಲೂ ಏನ್ ಮಾಡ್ಬೋದು? ಡಿಫೈನ್ ಮಾಡ್ಬೋದು. ಹೇಗೆ ಅಂತಂದಾಗ, ನನಗೆ ಯಾವ್ದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ 0 ಇತ್ತು ಅಂತಂದ್ರೆ, ಯಾವ್ದಾದ್ರೂ ಒಂದು ಇನ್ಪುಟ್ ಸಿಗ್ನಲ್ 0 ಇತ್ತು ಅಂತಂದ್ರೆ ಅದು ಔಟ್ಪುಟ್ ಸಿಗ್ನಲ್ 0 ಆಗಿರ್ಬೇಕು. ಎರಡೂ ಇನ್ಪುಟ್ಸ್ 1, 1 ಇದ್ದಾಗ ಔಟ್ಪುಟ್ ಸಿಗ್ನಲ್ ಏನಾಗಿರ್ಬೇಕು? 1 ಆಗಿರ್ಬೇಕು. ದಿಸ್ ಇಸ್ ದ 2 input AND gate truth table. Right, now I want to write 3 input truth table. Right, for the 3 inputs, how many variables are there? Means how many possibilities are there for writing the truth table here? There are 8 possibilities. 2 raised to 3 is equals to 8. X, y, z. X dot y dot z is the output. Right, the number of possibilities are 0, 0, 0, 0, 1, 1, 1, 1. 0, 0, 1, 1, 0, 0, 1. 0, 1, 0, 1, 0, 1, 0, 1. Right. When all the inputs are 1, ಇಲ್ಲಿ ನೋಡಿ, just see here, ಎಲ್ಲ ಇನ್ಪುಟ್ ಸಿಗ್ನಲ್ಸ್ 1 ಎಲ್ಲಿ ಇರುತ್ತೆ
ಅದನ್ನ ಮಾತ್ರ ನಾನು ಔಟ್ಪುಟ್ ಸಿಗ್ನಲ್ 1 ಅಂತ ಹೇಳಿ ಬರಿಬೇಕು. ಅದರ್ವೈಸ್ ದ ಔಟ್ಪುಟ್ ಸಿಗ್ನಲ್ ಈಸ್ 0. ರೈಟ್. ನೋಡಿ, ನನಗೆ ಇಲ್ಲಿ 3 ಇನ್ಪುಟ್ ಸಿಗ್ನಲ್ಸ್ 0 ಇದಾವೆ, ಇಲ್ಲಿ 2 ಇನ್ಪುಟ್, ಇಲ್ಲಿ ನೋಡಿ 3 ಇನ್ಪುಟ್ಸ್ 0 ಇದಾವೆ, ಇಲ್ಲಿ ಔಟ್ಪುಟ್ 0 ಬರುತ್ತೆ. ಇಲ್ಲಿ 2 ಇನ್ಪುಟ್ 0 ಇದಾವೆ, ಔಟ್ಪುಟ್ 0 ಬರುತ್ತೆ. 2 ಇನ್ಪುಟ್ 0 ಇದಾವೆ, ಔಟ್ಪುಟ್ 0 ಬರುತ್ತೆ. ಇಲ್ಲಿ 1 0 ಇದೆ, 0 ಬರುತ್ತೆ. ಅಂದ್ರೆ ಇಫ್ ಎನಿ ಒನ್ ಆಫ್ ದ ಇನ್ಪುಟ್ ಸಿಗ್ನಲ್ ಈಸ್ 0, then the output signal is 0, otherwise the output signal is 1. All the input signals are 1, then only the output signal is 1, otherwise the output signal is 0. ನನಗೆ ಯಾವ್ದಾದ್ರೂ ಒಂದು 0 ಇದ್ರೂ ಕೂಡ ಔಟ್ಪುಟ್ ಸಿಗ್ನಲ್ ಅಲ್ಲಿ 0 ಬರುತ್ತೆ. ಎಲ್ಲಾ ಇನ್ಪುಟ್ಸ್ ಸಿಗ್ನಲ್ಸ್ ಕೂಡ 1 ಇದ್ದಾಗ ಮಾತ್ರ ನನಗೆ AND ಗೇಟ್ ನಲ್ಲಿ ಆನ್ಸರ್ 1 ಬರುತ್ತೆ. ಅಂದ್ರೆ ರಿಸಲ್ಟೆಂಟ್ ಟೇಬಲ್ ನಲ್ಲಿ ನನಗೆ ಪಾಸಿಬಿಲಿಟಿ 1 ಇರುತ್ತೆ. ಯಾವಾಗ? when all the inputs are 1, then only the output is 1, otherwise the output is 0. Now I am going to discuss the logic circuit diagram for OR gate. Right, this is having 2 inputs x, y. X is one input signal, y is another input signal. This is the circuit diagram and x dot y. This is the logic gate or circuit diagram for AND gate. One straight line, 2 sleeping lines, 1 curve. Right. X is one input, y is another input. X dot y is the final result. This is the logic gate for 2 variables. Now I want to draw the logic gate for 3 variables also. Right? 1 standing line, 2 sleeping lines, 1 curve. Right? X, y, z. X dot y dot z. Right? These 3 are the basic gates. One is a NOT gate, another one is AND gate, another one is OR gate. These 3 basic gates are very important for your final examination. Right?